ನಮಸ್ಕಾರ ಸ್ನೇಹಿತರೆ. ಇಂದಿನ ಸದ್ವಿಚಾರ ಸುದೀರ್ಘವಾದಂತಹ ಚಪ್ಪಾಳೆ. ಚಾರ್ಲಿ ಚಾಪ್ಲಿನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅವರು ಆಕ್ಟಿಂಗ್ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಸ್ಕರ್ ಇನ್ನೊಂದು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅವರಿಗೆ ಬರಲಿಲ್ಲ. ಒಂದಷ್ಟು ವಯಸ್ಸಾದ ಮೇಲೆ ಇಳಿ ವಯಸ್ಸಿನಲ್ಲಿ ಮುಪ್ಪಿನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂತು ಚಾರ್ಲಿ ಚಾಪ್ಲಿನ್ ಅವರಿಗೆ. ಸಂತೋಷದ ವಿಷಯ ಅಂತ ಹೇಳಿದ್ರೆ ಅವರು ಇರುವಾಗಲೇ ಅವ್ರನ್ನ ಅರಸಿಕೊಂಡು ಈ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂತು. ಈ ಅವಾರ್ಡ್ನ ಸಂದರ್ಭದಲ್ಲಿ 1 ನಿಮಿಷ ಮಾತ್ರ ಅವಕಾಶವನ್ನು ಕೊಡಲಾಯಿತು ಚಾರ್ಲಿ ಚಾಪ್ಲಿನ್ ಅವರಿಗೆ ಮಾತನಾಡಲಿಕ್ಕೆ. ಕೇವಲ ಒಂದೇ 1 ನಿಮಿಷ ಮಾತನಾಡ್ತಕ್ಕಂಥದ್ದು. ಇನ್ನೇನು ಮಾತನಾಡಲಿಕ್ಕೆ ಇವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಶ್ರೋತೃಗಳೆಲ್ಲರೂ, ಅಲ್ಲಿ ನೆರೆದಿರ್ತಕ್ಕಂತಹ ಆಡಿಯನ್ಸ್ ಎಲ್ಲರೂ ಚಪ್ಪಾಳೆ ಹೊಡಲಿಕ್ಕೆ ಆರಂಭ ಮಾಡ್ತಾರೆ. ಇವರ ಮಾತಿನ ಮುಂಚೆಯೇ ಚಪ್ಪಾಳೆ ಹೊಡೆದ್ರು ಎಷ್ಟು ಹೊತ್ತು ಗೊತ್ತಾ? ಬರೋಬ್ಬರಿ 12 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಸತತವಾಗಿ ಚಪ್ಪಾಳೆಯನ್ನ ಚಾರ್ಲಿ ಚಾಪ್ಲಿನ್ ಅವರು ತೆಗೆದುಕೊಂಡ್ರು. ಅವ್ರ ಹತ್ರ ಇನ್ನೇನು ಮಾತನಾಡಲಿಕ್ಕೆ ಪದಗಳೇ ಬರಲಿಲ್ಲ. ಸೀದಾ ವೇದಿಕೆಯಿಂದ ಕೆಳಗಿಳಿದ್ರು. ಎಷ್ಟೋ ಜನ ಮಾತಿನಿಂದ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೋಗ್ತಾರೆ. ಆದರೆ ಇವರು ಮಾತನ್ನೇ ಆಡದೆ 12 ನಿಮಿಷಗಳ ಚಪ್ಪಾಳೆಯನ್ನ ತೆಗೆದುಕೊಂಡ್ರು. ನಾವು 12 ನಿಮಿಷ ಅಲ್ಲ, ಅರ್ಧ ಗಂಟೆ ಮಾತಾಡಿದ್ರು ಸಹ ಕೆಲವರಿಗೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದು ಕಷ್ಟವಾಗ್ತದೆ. ಸೊ ಇದರ ಸಾರ ಇದು ಸ್ನೇಹಿತರೆ. ನಾವು ಸಾಧನೆಯನ್ನ ಮಾಡ್ತಾ ಹೋದಾಗ ಅದನ್ನ ಮೆಚ್ಚುಗೆ ಬಂದೇ ಬರ್ತದೆ. ಮೆಚ್ಚುಗೆಗಾಗಿ ಯಾರು ಕೆಲಸ ಮಾಡಬೇಕು ಅಂತ ಅನ್ಕೊಳ್ಳಿದ್ದೇವೋ, ಅಥವಾ ಕೆಲಸವನ್ನೇ ಮಾಡದೆ ಬರೀ ಬಾಯಿ ಮಾತಿನಿಂದ ಬೇರೆಯವರ ಮೆಚ್ಚುಗೆಯನ್ನ ಪಡ್ಕೊಳ್ಬೇಕು ಅಂತಿದ್ದೇವೋ, ಅವರಿಗೆಲ್ಲ ಇದೊಂದು ನಿದರ್ಶನವಾಗಬೇಕು. ಕೆಲಸ ಮಾಡ್ತಾ ಸಾಗೋಣ, ಪ್ರಶಂಸೆಗಳು ಅದರ ಪಾಡಿಗೆ ಅದು ಬರ್ತದೆ. ಏನಂತೀರಾ? ನಾಳೆ ಭೇಟಿಯಾಗೋಣ.